Good morning, dear students. Today I am going to discuss one of the beautiful and one of the easiest concepts of financial management for BCom 5th semester students. The second chapter, time value of money. ಏನು ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂದರೆ ನೋಡಿ, ದ ನೇಮ್ ಇಟ್ ಸೆಲ್ಫ್ ಸೇಸ್ ವಾಟ್ ಈಸ್ ಟೈಮ್ ವ್ಯಾಲ್ಯೂ ಆಫ್ ಮನಿ. Here there are two independent entities, one is time, another one is money, but the money has got the value of time. ಹಾಗಂದರೆ ಮನಿ ಅಂದರೆ ಹಣ ಸಮಯದ ಬದಲಾವಣೆಯೊಂದಿಗೆ ಬದಲಾಗ್ತಾ ಹೋಗುತ್ತೆ. ಒಂದು ಉದಾಹರಣೆ ಜೊತೆ ತಿಳ್ಕೊಳ್ಳೋಣ, ಓಕೆನಾ? ಈಗ ನಾನು ನಿಮ್ಗೆ ಎರಡು ಆಪ್ಷನ್ ಕೊಡ್ತೀನಿ. ಒಂದು, ನಾನು ಇವತ್ತು ನಿಮಗೆ 10,000 ರೂಪಾಯಿ ಕೊಡ್ತೀನಿ ಅನ್ನೋದು, ಜಸ್ಟ್ ಆನ್ ಇಮ್ಯಾಜಿನೇಷನ್, ಓಕೆ? ಹಾಗೆ ಇನ್ನೊಂದು ಆಪ್ಷನ್, ಇನ್ನು 5 ವರ್ಷ ಬಿಟ್ಟು ನಾನು ನಿಮ್ಗೆ 10,000 ರೂಪಾಯಿ ಕೊಡ್ತೀನಿ ಅನ್ನೋದು. ಅಮೌಂಟಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಈಗ ಕೊಟ್ಟರು 10,000ನೇ ಕೊಡೋದು, ಇನ್ನೂ 5 ವರ್ಷ ಬಿಟ್ಟು ಕೊಟ್ಟರು ನಾನು ನಿಮಗೆ ಕೊಡೋದು 10,000, ಓಕೆನಾ? ಇವೆರಡರಲ್ಲಿ ನೀವು ಯಾವ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತೀರಾ? ಆಬ್ವಿಯಸ್ಲಿ ಇವತ್ತು 10,000 ರೂಪಾಯಿನೇ ಕೊಟ್ಬಿಡಿ ಸರ್, ಫ್ರೀಯಾಗಿ ಕೊಡ್ತಿರೋದಲ್ವ, ಹಾಗಾಗಿ ಈಗ ಏನು 10,000 ರೂಪಾಯಿ ಕೊಡ್ತೀರಾ ಅದನ್ನೇ ಕೊಟ್ಬಿಡಿ ಅಂತ ಹೇಳ್ತೀರ ಅಲ್ವಾ? ನಾನಾದರೂ ಕೂಡ, ಯಾರಾದರೂ ಕೂಡ ಇವತ್ತಿನ 10,000 ರೂಪಾಯಿನ ನಾವು ಪ್ರಿಫರ್ ಮಾಡ್ತೀವಿ. ಮುಂದೆ ಯಾವತ್ತೋ 5 ವರ್ಷದ ನಂತರ ಸಿಗೋ 10,000 ರೂಪಾಯಿನ ಪ್ರಿಫರ್ ಮಾಡಲ್ಲ. ಇವುಗಳಿಗೆ ಕಾರಣಗಳೇನು? ಕಾರಣಗಳು ತುಂಬ ಇದ್ದಾವೆ. ಒಂದು, ಇವತ್ತು 10,000 ರೂಪಾಯಿಗಿರೋ ಬೆಲೆ ಮುಂದಿನ 5 ವರ್ಷಗಳಲ್ಲಿ 10,000 ರೂಪಾಯಿನೇ ಇರುತ್ತೆ. ಡಿನಾಮಿನೇಷನ್ 10,000 ರೂಪಾಯಿನೇ, ಆಯಿತಾ? ಅದನ್ನು 10,000 ರೂಪಾಯಿ ಅಂತಲೇ ಕರಿತೀವಿ. ಬಟ್ ದ ವ್ಯಾಲ್ಯೂ ಆಫ್ ದ್ಯಾಟ್ 10,000 ಆರ್ ದ ಪರ್ಚೇಸಿಂಗ್ ಪವರ್ ಆಫ್ ದ್ಯಾಟ್ 10,000 ಹ್ಯಾಸ್ ಡಿಕ್ರೀಸ್ಡ್. ಅದರ ಪರ್ಚೇಸಿಂಗ್ ಪವರ್, ಅದನ್ನು 10,000 ರೂಪಾಯಿ ಇಟ್ಕೊಂಡು ನೀವೇನಾದರೂ ಪರ್ಚೇಸ್ ಮಾಡೋಕ್ಕೆ ಹೋದರೆ ಈಗ ಸಿಗ್ತಾ ಇರೋ ವಸ್ತುನೇ ಆಗ ಸಿಗದೇ ಇರ್ಬೋದು. ಕಾರಣ ಏನೇನೋ ಅದರ ವ್ಯಾಲ್ಯೂ ಕಡಿಮೆ ಆಗಿದೆ. 10,000 ರೂಪಾಯಿನ ಏನು ಟೈಮ್ ವ್ಯಾಲ್ಯೂಯಿಂದ ಅದರದ್ದು ಏನಾಗಿದೆ, ವ್ಯಾಲ್ಯೂ ಕಡಿಮೆ ಆಗ್ತಾ ಬಂದಿದೆ. ಒಂದು, ಇನ್ನೊಂದು ಇನ್ಫ್ಲೇಷನ್, ಬೆಲೆಗಳೇನಾಗಿರುತ್ತವೆ ಆಗ ಜಾಸ್ತಿ ಆಗಿರುತ್ತೆ. ವರ್ಷ ಹೋದಂಗೆ ವಸ್ತುಗಳ ಬೆಲೆ ಏನಾಗ್ತಿದೆ, ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಪೆಟ್ರೋಲು 27 ಪೈಸೆ ಆಯಿತು 1947ರಲ್ಲಿ. ಈಗ ಅದೇ 27 ಪೈಸಾ ಲೆಕ್ಕಗಳೇ ಇಲ್ಲ ಈಗ ಅಲ್ವಾ? 89 ರೂಪಾಯಿ 90 ರೂಪಾಯಿ ಬಂದಿದೆ ಪೆಟ್ರೋಲ್ ರೇಟು. ನೋಡಿರಿ, 27 ಪೈಸೆ ಹಾಗೇ ಇದೆ. ಆ 27 ಪೈಸದ ವ್ಯಾಲ್ಯೂ ಮಾತ್ರ ಏನಾಗ್ತಾ ಬಂದಿದೆ, ಕಡಿಮೆ ಆಗ್ತಾ ಬಂದಿದೆ ಅಲ್ವಾ? ಇದನ್ನೇ ನಾವು ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಕರಿತೀವಿ. ಈಗ ಮತ್ತೆ ಎಕ್ಸಾಂಪಲಿಗೆ ವಾಪಸ್ ಬರೋದಾದರೆ, ಇವತ್ತಿನ 10,000 ರೂಪಾಯಿನೇ ಯಾಕೆ ಪ್ರಿಫರ್ ಮಾಡ್ತೀವಿ ಅಂತ ಹೇಳಿದೆ ನಾನು. ಯಾಕಂತ ಹೇಳಿದ್ರೆ ಮುಂದಿನ 10,000 ರೂಪಾಯಿ ಏನು ಸಿಗುತ್ತೆ ಅದ್ರ ವ್ಯಾಲ್ಯೂ ಕಡಿಮೆ ಆಗಿರುತ್ತೆ. ಕಾರಣ ಏನು ಅಂದರೆ ಇನ್ಫ್ಲೇಷನ್, ಬೆಲೆ ಏರಿಕೆ ಆಗಿರುತ್ತೆ ವಸ್ತುಗಳದು. ಇನ್ನೊಂದು, ಪ್ರೆಸೆಂಟ್ ಪ್ರಿಫರೆನ್ಸ್, ಏನಪ್ಪ ಮುಂದೆ ಯಾವಾಗ ಸಿಗುತ್ತೋ ಏನೋ ಯಾರಿಗೆ ಗೊತ್ತು, ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ಫ್ಯೂಚರ್ ಈಸ್ ಆಲ್ವೇಸ್ ಅನ್ಸರ್ಟನ್. ಹಾಗಾಗಿ ಈಗಿನ 10,000 ರೂಪಾಯಿನೇ ಬೆಟರ್ ಅಂತ ಯೋಚನೆ ಮಾಡ್ತೀವಿ ಅಲ್ವಾ? ಹೀಗೆ ಹಲವಾರು ಕಾರಣಗಳಿಂದ ಏನಾಗ್ತಾ ಬರುತ್ತೆ ಅಂದರೆ, ದ ವ್ಯಾಲ್ಯೂ ಆಫ್ ಮನಿ ಗೋಸ್ ಆನ್ ಡಿಕ್ರೀಸಿಂಗ್ ಇಯರ್ ಬೈ ಇಯರ್ ಆರ್ ಇನ್ ದ ಲ್ಯಾಪ್ಸ್ ಆಫ್ ಟೈಮ್. ಟೈಮ್ ಕಳೆದ ಹಾಗೆ, ಸಮಯ ಕಳೆದ ಹಾಗೆಯೇ ವ್ಯಾಲ್ಯೂ ಮನಿ ಕಮ್ಮಿ ಆಗ್ತಾ ಬರುತ್ತೆ, ಓಕೆನಾ? ಅಷ್ಟೇ ಅಲ್ಲದೆ ನೀವೇನು ಮಾಡ್ಬೋದು, ಆ 10,000 ರೂಪಾಯಿನ ಇವಾಗ ತೊಗೊಂಡು, ನಾನು ಯಾವಾಗೋ 10,000 ರೂಪಾಯಿ ಕೊಡೋದನ್ನು ನೀವು ಕಾಯ್ದೇನೆ ಈಗ 10,000 ರೂಪಾಯಿ ತೊಗೊಂಡು ಅದನ್ನು ಬ್ಯಾಂಕಲ್ಲಿಟ್ಟರೆ, ಅಂದರೆ ನೀವು ಅದನ್ನು ರೀಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ನೀವು ವರ್ಷಕ್ಕೆ ಏನಿಲ್ಲ ಅಂದರೂ ಫಿಕ್ಸ್ಡ್ ಡೆಪಾಸಿಟ್ ಇಟ್ಟರೆ ಅರೌಂಡ್ 6% ಇಂಟ್ರೆಸ್ಟ್ ರೇಟ್ ಕೊಡ್ತಾರೆ ಅಲ್ವಾ? ಹಾಗಾಗಿ ನಿಮ್ಮ 10,000 ರೂಪಾಯಿನ ನೀವೇನು ಮಾಡ್ತಾ ಹೋಗ್ಬೋದು, ವರ್ಷ ಅದರ ವ್ಯಾಲ್ಯೂನ ಜಾಸ್ತಿ ಮಾಡ್ತಾ ಹೋಗ್ಬೋದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ. ಸೊ ಎಲ್ಲ ಕಾರಣದಿಂದ ನಮಗೆ ಗೊತ್ತಾಗೋದೇನು ಅಂದರೆ, ದ ಮನಿ ಹ್ಯಾಸ್ ದ ವ್ಯಾಲ್ಯೂ ಆಫ್ ಟೈಮ್. ನೋಡಿ, ಟೈಮ್ ಮತ್ತು ಮನಿ ಎರಡು ಒಟ್ಟೊಟ್ಟಿಗೆ ಸಾಗುತ್ತೆ. ಸಮಯ ಬದಲಾಗದಾಗೆ ವ್ಯಾಲ್ಯೂ ಆಫ್ ಮನಿ ಕೂಡ ಏನಾಗ್ತಾ ಹೋಗುತ್ತೆ, ಬದಲಾಗ್ತಾ ಹೋಗುತ್ತೆ. ಅದನ್ನೇ ನಾವು ಈ ಚಾಪ್ಟ್ರಲ್ಲಿ ಕಲಿತೀವಿ. ನೋಡಿ, ಇಂಟ್ರಡಕ್ಷನಲ್ಲಿ ಏನಂತ ಇದೆ ಅಂತ, ಟೈಮ್ ವ್ಯಾಲ್ಯೂ ಆಫ್ ಮನಿ ಈಸ್ ಸೆಂಟ್ರಲ್ ಟು ದ ಕಾನ್ಸೆಪ್ಟ್ ಆಫ್ ಫೈನಾನ್ಸ್. The concept of time value of money can also be described as the value of money received today has more value than the value of money received tomorrow. ನೋಡಿ, ಈಗ ಆಲ್ರೆಡಿ ನಾನು ಎಕ್ಸಾಂಪಲ್ ಕೊಟ್ಟು ಹೇಳಿದಾಗೆ, ದ ವ್ಯಾಲ್ಯೂ ಆಫ್ ಮನಿ ರಿಸೀವ್ಡ್ ಟುಡೇ ಹ್ಯಾಸ್ ಮೋರ್ ವ್ಯಾಲ್ಯೂ ದೆನ್ ದ ವ್ಯಾಲ್ಯೂ ಆಫ್ ಮನಿ ರಿಸೀವ್ಡ್ ಟುಮಾರೋ. ಇವತ್ತು ನಮ್ಮ ಕೈಲಿರೋಂಥ ಹಣದ ಬೆಲೆ ಮುಂದೆ ಯಾವತ್ತೋ ಸಿಗೋ ಅಂತಕ್ಕಂಥ ಹಣದ ಬೆಲೆಗಿಂತ ಯಾವಾಗಲೂ ಹೆಚ್ಚಾಗಿರುತ್ತೆ ಅಂತ.
The value of money is in your hand is got more value of money which is ರಿಸೀವಬಲ್ ಇನ್ ಫ್ಯೂಚರ್. ಮುಂದೆ ಯಾವತ್ತೂ ಸಿಗೋದ ಹಣದಕ್ಕಿಂತ ಈಗ ನಿಮ್ಮ ಕೈಲಿರ್ತಕ್ಕಂಥ ಹಣದ ಮೌಲ್ಯ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ ಅಂತ ಇದರ ಅರ್ಥ. ಇನ್ ಶಾರ್ಟ್, ದ ವ್ಯಾಲ್ಯೂ ಆಫ್ ಮನಿ ಡಿಪ್ರಿಷಿಯೇಟ್ಸ್ ವಿತ್ ಟೈಮ್. ಹಾಗಂದರೆ ಏನು ಅಂದರೆ, ಆಲ್ವೇಸ್ ದ ವ್ಯಾಲ್ಯೂ ಆಫ್ ಮನಿ ಗೋಸ್ ಆನ್ ಡಿಕ್ರೀಸಿಂಗ್ ಇಯರ್ ಬೈ ಇಯರ್ ಆರ್ ವಿತ್ ದ ಟೈಮ್. ಸಮಯ ಬದಲಾದ ಹಾಗೆ, ಸಮಯ ಜಾಸ್ತಿ ಆಗ್ತಾ ಹೋದಾಗೇ, ಈ ವರ್ಷ ಮುಂದಿನ ವರ್ಷ ಅದಕ್ಕೂ ಮುಂದಿನ ವರ್ಷ ಈ ಥರ ಮುಂದೆ ಹೋದ ಹಾಗೇ ಈಗಿರ್ತಕ್ಕಂತಹ ಮನಿಯ ವ್ಯಾಲ್ಯೂ ಏನಾಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಮುಂದೆಲ್ಲ 10 ರೂಪಾಯಿ ತೊಗೊಂಡೋದ್ರೆ ಚೀಲ ತುಂಬ ತರಕಾರಿ ತೊಗೊಬರ್ತಿದ್ವಿ ಅಂತ ಹೇಳಿ ನಮ್ಮನ್ನೆಲ್ಲ ಮಾತಾಡೋದು ನಾವು ಕೇಳಿರ್ತೀವಿ. ಅದರ ಅರ್ಥ ಏನು, 10 ರೂಪಾಯಿನ ಬೆಲೆ ಏನಾಗ್ತಾ ಬರ್ತಾ ಇದೆ, ಕಡಿಮೆ ಆಗ್ತಾ ಬರ್ತಾ ಇದೆ. ಯಾಕೆ ಕಡಿಮೆ ಆಗ್ತಾ ಬರ್ತಾ ಇದೆ ಅಂದರೆ, ಬೇರೆ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಆದರೆ ಹಣದ ಬೆಲೆ ಏನಾಗ್ತಾ ಬರ್ತಾ ಇದೆ, ಕಡಿಮೆ ಆಗ್ತಾ ಬರ್ತಾ ಇದೆ. ದ ಪರ್ಚೇಸಿಂಗ್ ಪವರ್ ಆಫ್ ಮನಿ ಈಸ್ ಗೋಸ್ ಆನ್ ಡಿಕ್ರೀಸಿಂಗ್. ಅಂದರೆ ಆ ಒಂದು ಮನಿಗೆ ಕೊಂಡುಕೊಳ್ಳೋಂಥ ಶಕ್ತಿ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಬರ್ತಾ ಇದೆ. ಓಕೆನಾ. ದ ಕಾನ್ಸೆಪ್ಟ್ ಆಫ್ ಟೈಮ್ ವ್ಯಾಲ್ಯೂ ಆಫ್ ಮನಿ ಈಸ್ ಹೆಲ್ಪ್ಫುಲ್ ಇನ್ ಎಸ್ಟಿಮೇಟಿಂಗ್ ದ ಕರೆಂಟ್ ವರ್ತ್ ಆಫ್ ಎ ಫ್ಯೂಚರ್ ಸಮ್ ಆಫ್ ಮನಿ ಆರ್ ಕ್ಯಾಶ್ ಫ್ಲೋ ಸ್ಟ್ರೀಮ್ ಎಟ್ ಎ ಸ್ಪೆಸಿಫಿಕ್ ರೇಟ್ ಆಫ್ ಇಂಟ್ರೆಸ್ಟ್. ಈ ದ ಕಾನ್ಸೆಪ್ಟ್ ಆಫ್ ಟೈಮ್ ವ್ಯಾಲ್ಯೂ ಆಫ್ ಮನಿ ಏನಿದೆ, ಇದು ನಮಗೆ ಫ್ಯೂಚರಲ್ಲಿ ಸಿಗ್ಬೋದಾದಂತಹ ಅಮೌಂಟನ್ನು ಕಂಡು ಹಿಡಿಯೋದಕ್ಕೆ ಯೂಸ್ಫುಲ್ ಆಗಿರುತ್ತೆ. ಈ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟೀಸ್, ನೀವೀಗ ಒಂದು ಬ್ಯಾಂಕಲ್ಲಿ ದುಡ್ಡು ಇಡ್ತೀರಾ ಅಂತ ಅಂದ್ಕೊಳ್ಳೋಣ. ನಾನು ಆವಾಗಲೇ ಹೇಳಿದೆ, ನಾನು ಕೂಡ 10,000 ರೂಪಾಯಿ ಇವತ್ತು ತೊಗೊಂಡೋಗಿ ನೀವು ಬ್ಯಾಂಕಲ್ಲಿ ಇಟ್ಟು ಇನ್ನು 5 ವರ್ಷ ಆದ ನಂತರ ಫಿಕ್ಸ್ಡ್ ಡೆಪಾಸಿಟಿಂದ ತೆಗಿತೀರಾ ಅಂದರೆ, ಬ್ಯಾಂಕ್ ನಿಮಗೆ ಬರೀ 10,000 ರೂಪಾಯಿನೇ ವಾಪಸ್ ಕೊಡುತ್ತಾ? ಇಲ್ಲ. ಏನು ಮಾಡ್ತಾರೆ ಅವರು, ನಿಮಗೆ ಇಂಟ್ರೆಸ್ಟನ್ನು ಆ್ಯಡ್ ಮಾಡಿಕೊಡ್ತಾರೆ, ಬಡ್ಡಿಯನ್ನು ಸೇರಿಸ್ಕೊಡ್ತಾರೆ. ನೀವು ಅದನ್ನು ಇವತ್ತೇ ಕಂಡುಹಿಡಿಬೋದು. By using time value of money concepts, you can find your future sum of money with the specific interest rate. ಓಕೆನಾ, ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, ದ ಫ್ಯೂಚರ್ ಕ್ಯಾಶ್ ಫ್ಲೋಸ್ ಆರ್ ಡಿಸ್ಕೌಂಟೆಡ್ ಎಟ್ ದ ಡಿಸ್ಕೌಂಟ್ ರೇಟ್. ಫ್ಯೂಚರ್ ಕ್ಯಾಶ್ ಫ್ಲೋಸ್ ಏನಿದೆ, ಮುಂದೆ ಬರಬೇಕಾಗಿರೋದನ್ನು ಡಿಸ್ಕೌಂಟ್ ರೇಟ್ ಅಥವಾ ಏನು ಕಂಪೌಂಡ್ ರೇಟ್ ಅಂತ ಕರಿತೀವಿ. ಫ್ಯೂಚರ್ ವ್ಯಾಲ್ಯೂಲಿ, ಪ್ರೆಸೆಂಟ್ ವ್ಯಾಲ್ಯೂಲಿ ನಾವು ಡಿಸ್ಕೌಂಟ್ ರೇಟ್ ಅಂತ ಕರಿತೀವಿ. ಸೊ ಏನು ಬಡ್ಡಿ ಅಂತ ಏನು ಕರಿತೀವಿ, ಅವುಗಳನ್ನು ಕನ್ಸಿಡರ್ ಮಾಡಿದ್ರೆ ನಮಗೆ ಫ್ಯೂಚರಲ್ಲಿ ಸಿಗ್ಬೋದಾದಂಥ ಅಮೌಂಟ್ ಎಷ್ಟು ಅಂತ ಗೊತ್ತಾಗುತ್ತೆ. ಓಕೆನಾ. ಸೊ ದಿಸ್ ಈಸ್ ದ ಇಂಟ್ರೊಡಕ್ಷನ್ ಆಫ್ ದ ಟೈಮ್ ವ್ಯಾಲ್ಯೂ ಆಫ್ ಮನಿ. Let's see what is the meaning of time value of money. So the time value of money is that the value of money received today is more than the value of same amount of money received after a certain period. In other words, the same principle can be stated as that money receivable in future is less valuable than the money received today. ಆಲ್ರೆಡಿ ನಾನು ಇದನ್ನು ನಿಮ್ಗೆ ಹೇಳಿದೆ, ಏನಂತ, ದ ವ್ಯಾಲ್ಯೂ ಆಫ್ ಮನಿ ರಿಸೀವ್ಡ್ ಟುಡೇ ಈಸ್ ಮೋರ್ ದೆನ್ ದ ವ್ಯಾಲ್ಯೂ ಆಫ್ ಸೇಮ್ ಅಮೌಂಟ್ ಆಫ್ ಮನಿ ರಿಸೀವ್ಡ್ ಆಫ್ಟರ್ ಎ ಸರ್ಟೆನ್ ಪೀರಿಯಡ್. ಇವತ್ತು ರಿಸೀವ್ ಮಾಡ್ಕೊಳತಕ್ಕಂಥ ಹಣದ ಮೌಲ್ಯ ಇನ್ಯಾವತ್ತೋ ಮುಂದೊಂದು ದಿನ ರಿಸೀವ್ ಮಾಡ್ಕೊಳತಕ್ಕಂಥ ಹಣದ ಮೌಲ್ಯಕ್ಕಿಂತ ಯಾವಾಗಲೂ ಹೆಚ್ಚಿರುತ್ತೆ ಅಂತ. ನಾನು ಎಕ್ಸಾಂಪಲ್ ಹೇಳಿದ್ದನ್ನೇ ಮತ್ತೆ ಇಲ್ಲಿ ನಿಮಗೆ ಮೆನ್ಷನ್ ಮಾಡ್ತಿದ್ದೀನಿ. ಇವತ್ತು ನಾನು ನಿಮಗೂ ಕೊಡುವಂಥ 10,000 ರೂಪಾಯಿನ ಏನು ಬೆಲೆ ಏನಿದೆ, ಮೌಲ್ಯ ಏನಿದೆಯೋ, ಮುಂದೆ ಯಾವತ್ತೋ ಕೊಡತಕ್ಕಂತಹ 10,000 ರೂಪಾಯಿನ ಮೌಲ್ಯಕ್ಕಿಂತ ಯಾವಾಗಲೂ ಹೆಚ್ಚಾಗಿರುತ್ತೆ. ಕಾರಣಗಳು ನಿಮ್ಗೆ ಗೊತ್ತಿದೆ, ನೀವೇ ಪ್ರಿಫರ್ ಮಾಡಿದ್ದೀರಾ. ನನಗೀಗ 10,000 ರೂಪಾಯಿ, ಈಗ ಸಿಗೋಂಥ 10,000 ರೂಪಾಯಿನೇ ಬೆಟರ್ ಅಂತ. ಯಾಕಂತ ಹೇಳಿದ್ರೆ ಅದಕ್ಕೆ ಕಾರಣಗಳನ್ನೆಲ್ಲ ನಾನು ಆಲ್ರೆಡಿ ಇಂಟ್ರೊಡಕ್ಷನಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಓಕೆನಾ. ಸೊ ಇದನ್ನು ಈ ಥರನೂ ಹೇಳ್ಬೋದು. ಇನ್ ಅದರ್ ವರ್ಡ್ಸ್ ಅಂತ ಏನು ಕೊಟ್ಟಿದ್ದಾರೆ ಅದರಲ್ಲಿ ನೋಡಿ. ಇನ್ ಅದರ್ ವರ್ಡ್ಸ್, ದ ಸೇಮ್ ಪ್ರಿನ್ಸಿಪಲ್ ಕ್ಯಾನ್ ಬಿ ಆಲ್ಸೋ ಸ್ಟೇಟೆಡ್ ಆಸ್ ದ್ಯಾಟ್ ಮನಿ ರಿಸೀವಬಲ್ ಇನ್ ಫ್ಯೂಚರ್ ಈಸ್ ಲೆಸ್ ವ್ಯಾಲ್ಯೂಯಬಲ್ ದೆನ್ ದ ಮನಿ ರಿಸೀವ್ಡ್ ಟುಡೇ. ಅದನ್ನು ಉಲ್ಟಾ ಹೇಳಿರೋದು. ದ ಮನಿ ರಿಸೀವಬಲ್ ಇನ್ ಫ್ಯೂಚರ್, ಮುಂದೆ ಯಾವತ್ತೋ ಸಿಗತಕ್ಕಂಥ ಹಣಕ್ಕಿಂತ ಹಣ ಲೆಸ್ ವ್ಯಾಲ್ಯೂಯಬಲ್ ದೆನ್ ದ ಮನಿ ರಿಸೀವ್ಡ್ ಟುಡೇ, ಇವತ್ತು ಸಿಗ್ತಾ ಇರತಕ್ಕಂಥ ಹಣದ ವ್ಯಾಲ್ಯೂಗಿಂತ ಕಡಿಮೆ ಇರುತ್ತೆ. ಇಷ್ಟೇ ನೋಡಿ, ಎರಡೂ ವೇಯಲ್ಲೂ ಹೇಳ್ಬೋದು. ಒಂದು, ಇವತ್ತು ನನ್ನ ಕೈಯಲ್ಲಿರತಕ್ಕಂಥ ಹಣದ ವ್ಯಾಲ್ಯೂ ಮುಂದೆ ಯಾವತ್ತೋ ಸಿಗತಕ್ಕಂಥ ಹಣದ ವ್ಯಾಲ್ಯೂಗಿಂತ ಹೆಚ್ಚಾಗಿರುತ್ತೆ ಅಂತ. ಅಥವಾ ಮುಂದೆ ಯಾವತ್ತೋ ಸಿಗತಕ್ಕಂಥ ಹಣದ ವ್ಯಾಲ್ಯೂ ಕಡಿಮೆ ಇರುತ್ತೆ, ಈಗ ಸಿಗತಕ್ಕಂಥ ವ್ಯಾಲ್ಯೂ, ಈಗ ಸಿಗತಕ್ಕಂತಹ ಅಮೌಂಟಿನ ವ್ಯಾಲ್ಯೂ ಏನಿದೆ ಅದು ಜಾಸ್ತಿ ಇರುತ್ತೆ ಅಂತ. ಓಕೆನಾ. ಅದನ್ನು ಹಿಂದೆ ಮುಂದೆ ಮಾಡಿ ಹೇಳಿರೋದು. ಸೊ ದ ಟೈಮ್ ವ್ಯಾಲ್ಯೂ ಆಫ್ ಮನಿ ರೆಫರ್ಸ್ ಟು ಟೈಮ್ ಹ್ಯಾಸ್ ಗಾಟ್ ಎ ವ್ಯಾಲ್ಯೂ. The rupee value keeps on changing over a period of time.
ದ ಪರ್ಚೇಸಿಂಗ್ ಪವರ್ ಆಫ್ ರುಪಿ ಇಸ್ ದೇರ್ ಆ್ಯಂಡ್ ಇಟ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್ ಬಟ್ ನೆವರ್ ರಿಮೇನ್ಸ್ ಕಾನ್ಸ್ಟಂಟ್. ನೋಡಿ, ಯಾವಾಗಲೂ ಅಷ್ಟೇ ಹಣದ ಮೌಲ್ಯ ಬದಲಾಗ್ತಾ ಬರ್ತಾ ಇರುತ್ತೆ. ಯಾವಾಗಲೂ ದ ಪರ್ಚೇಸಿಂಗ್ ಪವರ್ ಆಫ್ ಮನಿ ಆಲ್ವೇಸ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್. ನೋಡಿ, ಯಾವಾಗಲೂ ಹಣದ ಮೌಲ್ಯ ಹೆಚ್ಚಾಗ್ತಾನೂ ಇರ್ಬೋದು ಅಥವಾ ಕಡಿಮೆನೇ ಆಗ್ತಾ ಇರ್ಬೋದು. ಆದಷ್ಟು ಯಾವಾಗಲೂ ಏನಾಗ್ತಾ ಇರುತ್ತೆ ಅಂದರೆ ಗೋಸ್ ಆನ್ ಡಿಕ್ರೀಸಸ್. ಇನ್ ರೇರ್ ಕೇಸಸ್ ಇಟ್ ಇನ್ಕ್ರೀಸಸ್ ಬಟ್ ಇಟ್ ನೆವರ್ ರಿಮೇನ್ಸ್ ಕಾನ್ಸ್ಟಂಟ್. ಅಂದರೆ ಇದು ಯಾವತ್ತೂ ಒಂದೇ ಥರ ಇರಲ್ಲ. ಹಣದ ವ್ಯಾಲ್ಯೂ ಯಾವಾಗಲೂ ಏನಾಗುತ್ತೆ, ಸಮಯದ ಜೊತೆಗೇ ಬದಲಾಗ್ತಾ ಹೋಗುತ್ತೆ. ನೀವು ಅದನ್ನು ನಿಮ್ಮ ದೈನಂದಿನ ಜೀವನದಲ್ಲೇ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ನೀವು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ಒಂದು ಚಾಕ್ಲೇಟನ್ನು ತಗೋಬೇಕು ಅಂದ್ರೂ ಅವಾಗ ಎಷ್ಟಿತ್ತು, ನಾವೆಲ್ಲ 5 ಪೈಸೆ 10 ಪೈಸೆನೂ ಉಪಯೋಗಿಸ್ತಿದ್ವಿ. ಈಗ ಆ ಪೈಸೆಗಳ ಲೆಕ್ಕನೇ ಇಲ್ಲ ಅಲ್ವಾ? ಹಾಗೆ ಹಣದ ವ್ಯಾಲ್ಯೂ ಏನಾಗ್ತಾ ಬರ್ತಾ ಇದೆ, ಕಡಿಮೆ ಆಗ್ತಾ ಬರ್ತಾ ಇದೆ. ಇದರಿಂದ ನಮ್ಗೆ ಅರ್ಥ ಆಗೋದೇನು ಅಂದರೆ the time has got a value. That means money in simple words, the time value of money is nothing but the money received today has more value than the money received tomorrow. ಇವತ್ತು ರಿಸೀವ್ ಮಾಡ್ಕೊಳ್ಳೋಂತಕ್ಕಂಥ ಹಣದ ಮೌಲ್ಯ ಹೆಚ್ಚು ಮುಂದೆ ಯಾವತ್ತೂ ಸಿಗತಕ್ಕಂಥ ಹಣದ ಮೌಲ್ಯಕ್ಕಿಂತ ಅನ್ನೋದು ಈ ಟೈಮ್ ವ್ಯಾಲ್ಯೂ ಆಫ್ ಮನಿನ ಅರ್ಥ. ಓಕೆನಾ? ಲೆಟ್ಸ್ ಸಿ ಸಮ್ ಆಫ್ ದ ಫೇಮಸ್ ಡೆಫಿನೇಷನ್ಸ್ ಗಿವನ್ ಬೈ ದ ಫೇಮಸ್ ಆಥರ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಅಕಾರ್ಡಿಂಗ್ ಟು ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ, ಫೇಮಸ್ ಯೂನಿವರ್ಸಿಟಿ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ಟೈಮ್ ವ್ಯಾಲ್ಯೂ ಆಫ್ ಮನಿನ ಹೇಗೆ ಡಿಫೈನ್ ಮಾಡಿದೆ ಅಂದರೆ, the principle that money received early from an investment or paid back early on a loan is worth more than if that amount of money were received or paid back at a later time. ಏನು ಹೀಗಂದರೆ ದಿಸ್ ಈಸ್ ದ ಪ್ರಿನ್ಸಿಪಲ್ ದಟ್ ಮನಿ ರಿಸೀವ್ಡ್ ಅರ್ಲಿ ಫ್ರಾಮ್ ಆ್ಯನ್ ಇನ್ವೆಸ್ಟ್ಮೆಂಟ್. ನೀವು ಯಾವುದೋ ಒಂದು ಇನ್ವೆಸ್ಟ್ಮೆಂಟಿಂದ ಇವತ್ತೇ ಅಮೌಂಟ್ನ ತೊಗೊಂಡ್ರೆ ಅಥವಾ ನೀವು ತೊಗೊಂಡಿರ್ತಕ್ಕಂಥ ಲೋನನ್ನು ಪೇ ಬ್ಯಾಕ್ ಮಾಡಿದ್ರೆ, ಇವತ್ತೇ ಪೇ ಬ್ಯಾಕ್ ಮಾಡಿದ್ರೆ ಮುಂದೆ ಯಾವತ್ತೂ ಸಿಗತಕ್ಕಂತಹ ಮನಿ ಅಥವಾ ಮುಂದೆ ಯಾವತ್ತೂ ನೀವು ವಾಪಸ್ ಪೇ ಮಾಡಿರ್ತಕ್ಕಂತಹ ಮನಿಗಿಂತ ಅದ್ರ ವ್ಯಾಲ್ಯೂ ಜಾಸ್ತಿ ಅಂತ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ಹೇಳುತ್ತೆ. ಇದರ ಸಾರಾಂಶ ಕೂಡ ಇಷ್ಟೇ. ಇದನ್ನ ಸಮ್ಮಪ್ ಮಾಡಬೇಕು ಅಂದ್ರೂ ಇಷ್ಟೇ. ದ ಮನಿ ರಿಸೀವ್ಡ್ ಆರ್ ಪೇಯಬಲ್ ಟುಡೇ ಈಸ್ ವರ್ತ್ ಮೋರ್ ದೆನ್ ದ ಮನಿ ಪೇಯಬಲ್ ಆರ್ ರಿಸೀವಬಲ್ ಟುಮಾರೋ. ಇವತ್ತು ಪೇ ಮಾಡತಕ್ಕಂಥದ್ದು ಅಥವಾ ಇವತ್ತು ರಿಸೀವ್ ಮಾಡ್ಕೊಳ್ತಕ್ಕಂಥ ಹಣದ ಮೌಲ್ಯ ಜಾಸ್ತಿ ಮುಂದೆ ಯಾವತ್ತೂ ಸಿಗತಕ್ಕಂಥ ಅಥವಾ ಪೇ ಮಾಡತಕ್ಕಂಥ ಹಣದ ಮೌಲ್ಯಕ್ಕಿಂತ ಅಂತ ಅದರ ಅರ್ಥ. ಇನ್ನೊಂದು I.M. ಪಾಂಡೆ ಸ್ಟೇಟ್ an individual's preference for possession of a given amount of cash. Now I am underlining this word cash now rather than the same amount at some future time called time preference for money. ಯಾವಾಗಲೂ ಇಂಡಿವಿಜುವಲ್ ಪ್ರಿಫರೆನ್ಸ್ ಫಾರ್ ಪೊಸೆಷನ್ ಆಫ್ ಗಿವನ್ ಅಮೌಂಟ್ ಆಫ್ ಕ್ಯಾಶ್ ನೌ. ಹಾಗಂದರೆ ನಾನು ನಿಮ್ಗೆ ಅವಾಗ ಒಂದು ಆಪ್ಷನ್ ಹೇಳಿದೆ ಏನಂತ, ಇವತ್ತು ನಾನು 10,000 ರೂಪಾಯಿ ಕೊಡ್ತೀನಿ ಅಂತ. ಸೊ ನಾನಾಗಲಿ ನೀವಾಗಲಿ ಯಾವುದನ್ನು ಸೆಲೆಕ್ಟ್ ಮಾಡ್ಕೊತೀವಿ, ಇವತ್ತು 10,000 ರೂಪಾಯಿನ ರಿಸೀವ್ ಮಾಡ್ಕೊಳ್ಳೋದು. ಸೊ ಇದನ್ನೇ ಇವರು ಈ ಥರ ಹೇಳಿದ್ದಾರೆ, ಎನ್ ಇಂಡಿವಿಜುವಲ್ ಪ್ರಿಫರೆನ್ಸ್ ಫಾರ್ ಪೊಸೆಷನ್ ಆಫ್ ಗಿವನ್ ಅಮೌಂಟ್ ಆಫ್ ಕ್ಯಾಶ್ ನೌ ರಾದರ್ ದೆನ್ ದ ಸೇಮ್ ಅಮೌಂಟ್ ಆಟ್ ಸಮ್ ಫ್ಯೂಚರ್ ಟೈಮ್. ಮುಂದೆ ಯಾವತ್ತೂ ಸಿಗತಕ್ಕಂತಹ ಅಮೌಂಟಿಗಿಂತ ಏನು ಪ್ರಿಫರೆನ್ಸ್ ಫಾರ್ ಇದು ಅಮೌಂಟು ಮುಂದೆ ಯಾವತ್ತೂ ಸಿಗತಕ್ಕಂತಹ ಅಮೌಂಟಿಗಿಂತ ಬೆಟರ್ ಅಂತ. ಸೊ ಇಂಡಿವಿಜುವಲ್ ಪ್ರಿಫರೆನ್ಸ್ ಬಗ್ಗೆ ಹೇಳಿದ್ದಾರೆ I.M. ಪಾಂಡೆ ಅವರು. ಇನ್ನೊಂದು E.A. ಕೋಬ್ ಅಂತ, ಇಲ್ಲಿ E.A. ಕೋಬ್, ಎಲ್ ಸೈಲೆಂಟ್ ವರ್ಡ್, ಇಲ್ಲಿ ಅವರ ಹೆಸರು E.A. ಕೋಬ್ ಅಂತ, ಸೆಡ್ ದ್ಯಾಟ್ ಟೈಮ್ ವ್ಯಾಲ್ಯೂ ಆಫ್ ಮನಿ ರೆಫರ್ಸ್ ಟು ದ ಫ್ಯಾಕ್ಟ್ ದ ಸೇಮ್ ಮನಿ ರಿಟರ್ನ್ ಹ್ಯಾಸ್ ಎ higher present value if it is to be received early than it is to be received later. ತುಂಬ ಚೆನ್ನಾಗಿ ಹೇಳಿದ್ದಾರೆ ಇವರು. ನೋಡಿ, ಸೇಮ್ ಮನಿ ರಿಟರ್ನ್ ಹ್ಯಾಸ್ ಎ ಹೈಯರ್ ಪ್ರೆಸೆಂಟ್ ವ್ಯಾಲ್ಯೂ. ನಮಗೆ ಈಗ ಪ್ರೆಸೆಂಟ್ ವ್ಯಾಲ್ಯೂ ಏನಿದೆಯಲ್ಲ ಅದರ ಅಮೌಂಟ್ ಏನು ರಿಸೀವ್ಡ್ ಅರ್ಲಿ ಯಾವತ್ತೂ ಸಿಗತಕ್ಕಂಥ ಅಮೌಂಟನ್ನು ಈಗಲೇ ರಿಸೀವ್ ಮಾಡ್ಕೊಳ್ಳೋದಿದೆಯಲ್ಲ, ದಟ್ ಗಾಟ್ ದ ಮೋರ್ ಪ್ರೆಸೆಂಟ್ ವ್ಯಾಲ್ಯೂ, ಅದಕ್ಕೆ ಹೆಚ್ಚಿನ ಬೆಲೆ ಅಂತ ಅವ್ರು ಹೇಳ್ತಾರೆ. ಇನ್ನು ಯಾವತ್ತೂ ರಿಸೀವ್ ಮಾಡ್ಕೊಳ್ಳೋ ಅಮೌಂಟನ್ನು ಈಗಲೇ ರಿಸೀವ್ ಮಾಡ್ಕೊಳ್ಳೋದಿದೆಯಲ್ಲ, ಇಟ್ ಹ್ಯಾಸ್ ಗಾಟ್ ಮೋರ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ E.A. ಕೋಬ್ ಹೇಳ್ತಾರೆ. ಇನ್ನೊಂದು
according to Benton. He said that time value of money is the principle that money received in the present, the money received in the present is worth more than the same amount received in future. ಸಿಂಪಲ್ ಡೆಫಿನೇಷನ್ ಇದು, ಇದನ್ನು ನೆನ್ಪಿಟ್ಕೋಬೋದು ನೋಡಿ. ಪ್ರಿನ್ಸಿಪಲ್ ದ್ಯಾಟ್ ಮನಿ ರಿಸೀವ್ಡ್ ಇನ್ ದ ಪ್ರೆಸೆಂಟ್, ಈಗ ರಿಸೀವ್ ಮಾಡ್ಕೊಳ್ತಕ್ಕಂತಹ ಮನಿ ಈಸ್ ವರ್ತ್ ಮೋರ್ ದೆನ್ ದ ಸೇಮ್ ಅಮೌಂಟ್, ಅದೇ ಅಮೌಂಟು ರಿಸೀವ್ಡ್ ಇನ್ ದ ಫ್ಯೂಚರ್. ಅದರ ಅರ್ಥ ಏನು? ಈಗ ನಾವು ರಿಸೀವ್ ಮಾಡ್ಕೊಳ್ತಕ್ಕಂಥ ಹಣದ ಮೌಲ್ಯ ಮುಂದೆ ಯಾವತ್ತೂ ರಿಸೀವ್ ಮಾಡ್ಕೊಳ್ತಕ್ಕಂಥ ಹಣದ ಮೌಲ್ಯಕ್ಕಿಂತ ಯಾವಾಗಲೂ ಜಾಸ್ತಿ ಇರುತ್ತೆ ಅಂತ. ಸೊ ಇದರಿಂದ ನಮಗೇನು ಗೊತ್ತಾಗುತ್ತೆ, ಎಲ್ಲ ಡೆಫಿನೇಷನ್ಗಳನ್ನು ಸಮ್ ಅಪ್ ಮಾಡೋದು ತುಂಬ ಸುಲಭ. ಅಕಾರ್ಡಿಂಗ್ ಟು ಈಗ ನನ್ನ ಕೇಳೋದಾದರೆ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂದರೆ ತುಂಬ ಸಿಂಪಲಾಗಿ ಹೇಳಬೇಕು ಅಂದರೆ, ದ ಮನಿ ಹ್ಯಾಸ್ ಗಾಟ್ ವ್ಯಾಲ್ಯೂ ಆಫ್ ಟೈಮ್. ದಟ್ ಮೀನ್ಸ್ the amount received today is worth more than the amount receivable in future days ಅಂತ ಸಿಂಪಲ್ಲಾಗಿ ಹೇಳ್ಬೋದು. ಇವತ್ತು ಅಮೌಂಟನ್ನು ರಿಸೀವ್ ಮಾಡ್ಕೊಳ್ಳೋದು ಹೆಚ್ಚಿನ ಮೌಲ್ಯವನ್ನು ಹೊಂದಿರುತ್ತೆ ಮುಂದೆ ಯಾವತ್ತೂ ಸಿಗತಕ್ಕಂತಹ ಹಣದ ಮೌಲ್ಯಕ್ಕಿಂತ ಅಂತ ಈ ಟೈಮ್ ವ್ಯಾಲ್ಯೂ ಆಫ್ ಮನಿಯ ಅರ್ಥ. ಓಕೆನಾ? ಯಾವ್ಯಾವ ಕಾರಣಗಳಿಂದ ನಮಗೆ ಟೈಮ್ ವ್ಯಾಲ್ಯೂ ಆಫ್ ಮನಿಯ ಅವಶ್ಯಕತೆ ಬರುತ್ತೆ, ಈ ಒಂದು ಕಾನ್ಸೆಪ್ಟ್ನ ಅವಶ್ಯಕತೆ ಬರುತ್ತೆ. ದಟ್ ಮೀನ್ಸ್ ನೀಡ್ ಫಾರ್ ಟೈಮ್ ವ್ಯಾಲ್ಯೂ ಆಫ್ ಮನಿ. ಇದನ್ನು ರೀಸನ್ಸ್ ಬಿಹೈಂಡ್ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತಲೂ ಕರಿಬೋದು. ಯಾವ್ಯಾವ ಕಾರಣಗಳಿಂದ ಮನಿಯ ವ್ಯಾಲ್ಯೂ ಟೈಮ್ನ ಜೊತೆಗೆ ಬದಲಾಗುತ್ತೆ ಅಂತ. ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು ನೋಡಿ. ನಂಬರ್ 1, ರೀಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟೀಸ್. ಯು ಕ್ಯಾನ್ ರೀಇನ್ವೆಸ್ಟ್ ಯುವರ್ ಅಮೌಂಟ್ ರಿಸೀವ್ಡ್ ಟುಡೇ ಇನ್ ಪ್ರಾಫಿಟೇಬಲ್ ಅವೆನ್ಯೂಸ್. ಅದರ ಅರ್ಥ ಏನು ಅಂತ ಹೇಳಿದ್ರೆ, ನೀವು ಈಗ ನಾನು ಹೇಳಿದೆ ನಿಮಗೆ 2 ಆಪ್ಷನ್ ಕೊಟ್ಟಾಗ, ಇವತ್ತು ಸಿಗೋಂಥ 10,000 ರೂಪಾಯಿ, ಇನ್ನು 5 ವರ್ಷ ನಂತರ ಸಿಗೋಂಥ 10,000 ರೂಪಾಯಿ ಅಂತ. ನೀವು ಯಾವುದನ್ನ ಪ್ರಿಫರ್ ಮಾಡ್ತೀರಾ ಅಂದರೆ, ಇವತ್ತು ಸಿಗತಕ್ಕಂಥ 10,000 ರೂಪಾಯಿನ ಪ್ರಿಫರ್ ಮಾಡ್ತೀರಾ ಅಂತ ನನ್ನ ಅನಿಸಿಕೆ. ನಾನು ಅದನ್ನೇ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಐ ಕ್ಯಾನ್ ಇನ್ವೆಸ್ಟ್ ದಟ್ 10,000 ಇನ್ ಶೇರ್ ಮಾರ್ಕೆಟ್ ಆರ್ ಐ ಕ್ಯಾನ್ ಮೇಕ್ ಫಿಕ್ಸ್ಡ್ ಡೆಪಾಸಿಟ್ ಇನ್ ಎನಿ ಬ್ಯಾಂಕ್ಸ್. ದೇ ವಿಲ್ ಗಿವ್ ಎ ಫೇರ್ ರೇಟ್ ಆಫ್ ಇಂಟ್ರೆಸ್ಟ್ ಟು ಮೈ ಇನ್ವೆಸ್ಟ್ಮೆಂಟ್ ಅಲ್ವಾ. ನನ್ನ ಇನ್ವೆಸ್ಟ್ಮೆಂಟ್ಗೆ ಅವರು ಒಂದು ಒಳ್ಳೆ ಬಡ್ಡಿನ ಕೊಡ್ತಾರೆ. ಹಾಗಾಗಿ ನನ್ನ 10,000 ರೂಪಾಯಿನ ವ್ಯಾಲ್ಯೂನ ನಾನು 5 ವರ್ಷದ ನಂತರ ಏನು ಮಾಡ್ಕೋಬೋದು, ಬಡ್ಡಿಯ ಮೂಲಕ ಜಾಸ್ತಿ ಮಾಡ್ಕೋಬೋದು ಅಲ್ವಾ. ಹಾಗಾಗಿ ಏನು, ಟೈಮ್ ವ್ಯಾಲ್ಯೂ ಆಫ್ ಮನಿ ಅನ್ನೋದು ಅವಶ್ಯಕ ಆಗಿರುತ್ತೆ. ಇನ್ನೊಂದು ಯಾಕೆ, ಇನ್ನೊಂದು ಕಾರಣ ಏನು ಅಂತ ನೋಡೋಣ. ಇನ್ನೊಂದು ರಿಸ್ಕ್. ಯಾಕೆ ನೀವು 10,000 ರೂಪಾಯಿ 5 ವರ್ಷದ ನಂತರ ತಗೊಳ್ಳೋದಕ್ಕೆ ರೆಡಿ ಆಗಲ್ಲ, ನಾನಾಗಲಿ ನೀವಾಗಲಿ? ಯಾಕಂತ ಹೇಳಿದ್ರೆ, ಇಟ್ ಹ್ಯಾಸ್ ಗಾಟ್ ರಿಸ್ಕ್. ಬಿಕಾಸ್ ಫ್ಯೂಚರ್ ಈಸ್ ಆಲ್ವೇಸ್ ಅನ್ಸರ್ಟನ್ ಆ್ಯಂಡ್ ರಿಸ್ಕಿ. ಮುಂದೊಂದು ದಿನ ನಾನು ಕೊಡದೆ ಹೋದರೆ, ಮುಂದೊಂದು ದಿನ ನಾನು ಆ ದುಡ್ಡನ್ನು ನಿಮಗೆ ಮೋಸ ಮಾಡಿಬಿಟ್ರೆ ಕೊಡದೇ ಇದ್ದರೆ ಅಲ್ವಾ. ಅಥವಾ ಈ 10,000 ರೂಪಾಯಿ ಬೆಲೆ ತುಂಬ ಕಡಿಮೆ ಆಗೋಗಿದ್ರೆ, ಅಂದರೆ ತುಂಬ ಬೆಲೆ ಏರಿಕೆ ಆಗೋಗಿದ್ರೆ ವಸ್ತುಗಳದ್ದು, ಒಟ್ಟಿನಲ್ಲಿ ದ ಫ್ಯೂಚರ್ ಈಸ್ ಆಲ್ವೇಸ್ ಅನ್ಸರ್ಟೇನ್ ಆ್ಯಂಡ್ ರಿಸ್ಕಿ. ಸೊ ಹಾಗಾಗಿ ಟೈಮ್ ವ್ಯಾಲ್ಯೂ ಆಫ್ ಮನಿ ಅನ್ನೋದು ಒಂದು ಕಾನ್ಸೆಪ್ಟು ನಮಗೆ ಬೇಕು. ಮತ್ತು ಮನಿಗೆ ಟೈಮ್ ವ್ಯಾಲ್ಯೂ ಯಾಕಿರುತ್ತೆ ಅನ್ನೋದು ಇದು ಕೂಡ ಒಂದು ರೀಸನ್. ಇನ್ನೊಂದು ಪ್ರೆಸೆಂಟ್ ಕನ್ಸಂಪ್ಷನ್ ಪ್ರಿಫರೆನ್ಸ್. ಆಲ್ವೇಸ್ ದ ಹ್ಯೂಮನ್ ಬೀಯಿಂಗ್ಸ್ ಥಿಂಕ್ಸ್ ಆಫ್ ದ ಪ್ರೆಸೆಂಟ್ preference. Mainly individuals have a strong preference for immediate rather than delayed consumption. We always tend to get immediate result, get immediate consumption preference. So the promise of a boil of rice next week counts for likely to the starving man. ಯಾವುದೋ ಒಬ್ಬ ಹಶ್ವಾದ ವ್ಯಕ್ತಿಗೆ ಮುಂದೊಂದು ದಿನ ಒಂದು ವಾರ ಬಿಟ್ಟು ಊಟ ಕೊಡ್ತೀವಿ ಅನ್ನೋದಕ್ಕಿಂತ ಈಗ ಊಟ ಸಿಕ್ಬಿಟ್ರೆ ಸಾಕಪ್ಪ ಅಂತ ಅನ್ಸುತ್ತಲ್ವಾ. ಹಾಗಾಗಿ ಆಲ್ವೇಸ್ ದ ಹ್ಯೂಮನ್ ಬೀಯಿಂಗ್ಸ್ ಆರ್ ಎನಿ ಪರ್ಸನ್ ಥಿಂಕ್ಸ್ ಆಫ್ ಪ್ರೆಸೆಂಟ್ ಕನ್ಸಂಪ್ಷನ್, ನಾಟ್ ಆಫ್ ಫ್ಯೂಚರ್ ಕನ್ಸಂಪ್ಷನ್ ಪ್ರಿಫರೆನ್ಸ್. ಓಕೆನಾ? ಸೊ ಇದು ಒಂದು ಕಾರಣ ಯಾಕೆ ಟೈಮ್ ವ್ಯಾಲ್ಯೂ ಆಫ್ ಮನಿ ಇದೆ ಅಂತ. ಇನ್ನೊಂದು ಇನ್ಫ್ಲೇಷನ್. ದಿಸ್ ಈಸ್ ದ ಮೇನ್ ರೀಸನ್ ಫಾರ್ ದ ಡಿಕ್ರೀಸಿಂಗ್ ವ್ಯಾಲ್ಯೂ ಆಫ್ ಮನಿ. ಇನ್ಫ್ಲೇಷನ್ ಯಾಕೆ ಅಂತ ಹೇಳಿದ್ರೆ, ಡ್ಯೂರಿಂಗ್ ಇನ್ಫ್ಲೇಷನ್ ದ ವ್ಯಾಲ್ಯೂ ಆಫ್ ಮನಿ ಗೋಸ್ ಡಿಕ್ರೀಸಿಂಗ್ ಆರ್ ದ ಪ್ರೈಸ್ ಲೆವೆಲ್ ಗೋಸ್ ಆನ್ ಇನ್ಕ್ರೀಸಿಂಗ್. ಆಸ್ ಅ ರಿಸಲ್ಟ್ ಪೀಪಲ್ ಜನರಲಿ ಪ್ರಿಫರ್ ದ ಪ್ರೆಸೆಂಟ್ ಟು ದ ಫ್ಯೂಚರ್, ರೈಟ್. ಇನ್ಫ್ಲೇಷನ್ ಟೈಮಲ್ಲಿ ಏನಾಗುತ್ತೆ ಅಂದರೆ, ದ ವ್ಯಾಲ್ಯೂ ಆಫ್ ಮನಿ ಗೋಸ್ ಆನ್ ಡಿಕ್ರೀಸಿಂಗ್, ಅಂದರೆ ವ್ಯಾಲ್ಯೂ ಆಫ್ ಮನಿ ಕಮ್ಮಿ ಆಗ್ತಾ ಹೋಗುತ್ತೆ. ಅಥವಾ ಅದನ್ನ ಏನಂತ ಹೇಳ್ಬೋದು, ದ ಪ್ರೈಸ್ ಲೆವೆಲ್ ಗೋಸ್ ಆನ್ ಇನ್ಕ್ರೀಸಿಂಗ್. ವಸ್ತುಗಳ ಬೆಲೆ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಪೀಪಲ್ ಜನರಲಿ ಪ್ರಿಫರ್ ಏನು ಮಾಡ್ತಾರೆ ಅಂದರೆ, ಪ್ರೆಸೆಂಟನ್ನು ಪ್ರಿಫರ್ ಮಾಡ್ತಾರೆ ಫ್ಯೂಚರ್ಗಿಂತ ಅಲ್ವಾ. ಹಾಗಾಗಿ
ವ್ಯಾಲ್ಯೂ ಆಫ್ ಮನಿ ಏನಾಗ್ತಾ ಹೋಗುತ್ತೆ, ಈ ಟೈಮ್ನ ಜೊತೆಗೆ ಬದಲಾಗ್ತಾ ಹೋಗುತ್ತೆ. ದೀಸ್ ಆಲ್ ಆರ್ ದ ರೀಸನ್ಸ್ ಆರ್ ನೀಡ್ ಫಾರ್ ಟೈಮ್ ವ್ಯಾಲ್ಯೂ ಆಫ್ ಮನಿ. ಒನ್ ಈಸ್ reinvestment opportunity, you can reinvest the amount in a productive use and get the interest in return. Another one is risk. Future is always uncertain and risky. ನಿಮಗೆ ಗ್ಯಾರಂಟಿ ಇರಲ್ಲ ಅಮೌಂಟ್ ಸಿಗುತ್ತೋ ಇಲ್ಲೋ, ಅಷ್ಟೇ ಅಮೌಂಟ್ ಸಿಗುತ್ತೋ ಇಲ್ಲ ಅನ್ನೋದು ಹೇಳೋದಕ್ಕೆ ಬರಲ್ಲ, ಅಥವಾ ಸಿಕ್ಕಿದ್ರೂ ಅದ್ರ ಬೆಲೆ ಅಷ್ಟೇ ಇರಲ್ಲ, ಅವಾಗ ಏನು ವ್ಯಾಲ್ಯೂ ಆಫ್ ಮನಿ ಅಷ್ಟೇ ಇರಲ್ಲ, ಚೇಂಜ್ ಆಗಿರುತ್ತೆ. ಇನ್ನೊಂದು ಪ್ರೆಸೆಂಟ್ ಕನ್ಸಂಪ್ಷನ್ ಪ್ರಿಫರೆನ್ಸ್. ಎಲ್ಲರೂ ಕೂಡ ಮೇನ್ಲಿ ಇಂಡಿವಿಜುವಲ್ಸ್ ಹ್ಯಾವ್ ಎ ಸ್ಟ್ರಾಂಗ್ ಪ್ರಿಫರೆನ್ಸ್ ಫಾರ್ ಇಮಿಡಿಯೇಟ್ ರಾದರ್ ದೆನ್ ಡಿಲೇಡ್ ಕನ್ಸಂಪ್ಷನ್. ಮುಂದೆ ಯಾವತ್ತೂ ಸಿಗೋತಕ್ಕಂಥ ಏನು ಊಟಕ್ಕಿಂತ ಅಥವಾ ಹಣದಕ್ಕಿಂತ ಈಗಿನ ಏನು ಪರಿಸ್ಥಿತಿ ಏನಿದೆ ಇದನ್ನ ನೋಡ್ಕೊಂಡ್ರೆ ಸಾಕಪ್ಪ ಅನ್ನೋ ಥರ ಆಲೋಚನೆ ಮಾಡೋದ್ರಿಂದ ಪ್ರೆಸೆಂಟ್ ಕನ್ಸಂಪ್ಷನ್ ಪ್ರಿಫರೆನ್ಸ್ ಮಾಡ್ತಾರೆ. ಇನ್ನೊಂದು ಇನ್ಫ್ಲೇಷನ್ ಅಂದರೆ ಏನು ಬೆಲೆ ಏರಿಕೆ ಅಂತ ಏನು ಕರಿತೀವಿ ನಾವು, ಅದು ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಹೋದಾಗೆ ವ್ಯಾಲ್ಯೂ ಆಫ್ ಮನಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ದೀಸ್ ಆಲ್ ಆರ್ ದ ನೀಡ್ ಫಾರ್ ಟೈಮ್ ವ್ಯಾಲ್ಯೂ ಆಫ್ ಮನಿ ಆರ್ ರೀಸನ್ಸ್ ಬಿಹೈಂಡ್ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಹೇಳ್ಬೋದು. ಸೊ ಈ ಕಾನ್ಸೆಪ್ಟ್ ನಿಮಗೆ ರೆಫರೆನ್ಸಸ್ನ ಕೊಟ್ಟಿದ್ದೀನಿ ನಾನು. ಲಕ್ಷ್ಮೀಶ AS, ಮಧು, ಅಕ್ಷತಾ ಎಂ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಹಿಮಾಲಯ ಪಬ್ಲಿಷಿಂಗ್ ಹೌಸ್, ಪೇಜ್ ನಂಬರ್ 40ರಿಂದ 72ರವರೆಗೂ ಈ ಕಾನ್ಸೆಪ್ಟ್ ಇದೆ. ಹಾಗೆ ಶಶಿಕೆ ಗುಪ್ತಾ ಮತ್ತು RK ಶರ್ಮಾ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್, 8th ರಿವೈಸ್ಡ್ ಎಡಿಷನ್, ಕಲ್ಯಾಣಿ ಪಬ್ಲಿಷರ್ಸ್. ಈ ಒಂದು ಬುಕ್ಕಲ್ಲೂ ಕೂಡ ಪೇಜ್ ನಂಬರ್ 2.1ಇಂದ 2.7 ಹಾಗೆ 3.1ಇಂದ 3.21ವರೆಗೂ ಈ ಒಂದು ಕಾನ್ಸೆಪ್ಟ್ ಇದೆ. ನಾನು ಈ 2 ಪುಸ್ತಕಗಳನ್ನು ನಿಮಗೆ ರೆಫರೆನ್ಸಿಗೆ ಹಾಕಿದ್ದೀನಿ. ನೀವು ನಿಮ್ಮ ಕಾಲೇಜ್ ಲೈಬ್ರರಿಯಲ್ಲಿ ಅಥವಾ ಲೈಬ್ರರಿಗಳಲ್ಲಿ ಇದನ್ನು ರೆಫರ್ ಮಾಡ್ಬೋದು. ಮುಂದಿನ ಸೆಷನ್ಗಳಲ್ಲಿ ಟೈಮ್ ವ್ಯಾಲ್ಯೂ ಆಫ್ ಮನಿಯ ಮುಂದಿನ ಕಾನ್ಸೆಪ್ಟ್ಸ್ಗಳನ್ನ ನಾವು ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ದಯವಿಟ್ಟು ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.